ಡೇ 5 ಆ್ಯಂಡ್ ಡೇ 6 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 5 ನಾವು ಆ್ಯಸ್ ಯೂಶಲ್ ಹಾಫ್ ಆನ್ ಅವರ್ ನೀರು ಮಾತ್ರ ಈವ್ನಿಂಗ್ ಟೈಮಲ್ಲಿ ಬಿಟ್ವಿ. ಸೊ ಡೇ 6ಅಲ್ಲೂ ಸೇಮ್ ಈವ್ನಿಂಗ್ ಟೈಮಲ್ಲಿ ನಾವು ಒಂದು ಹಾಫ್ ಆನ್ ಅವರ್ ನೀರು ಮಾತ್ರ ಬಿಟ್ಟಿದ್ದೀವಿ. ಸೊ ಈ ಒಂದು ಈವ್ನಿಂಗ್ ಟೈಮ್ ಅನ್ನೋದು ನಾನು ಮೆನ್ಷನ್ ಮಾಡ್ತಿದ್ದೀನಿ. ಇದಕ್ಕೆ ಒಂಚೂರು ರೀಸನ್ ಇದೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ನಿಮ್ಮ ತೋಟದಲ್ಲಿ ನೀವು ಬಳಸ್ಕೋಬೋದು. ಯಾಕೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿದೆ ಇದರ ಒಂದು ಈವ್ನಿಂಗ್ ಟೈಮ್ ಅನ್ನೋದು. ಸೊ ಈವ್ನಿಂಗ್ ಟೈಮ್ ನೀರು ಬಿಡೋದ್ರಿಂದ ನಮಗೆ ತುಂಬಾ ಅನುಕೂಲಗಳಿದೆ. ಈವನ್ ಸ್ಪ್ರೇಸು ಸಹ ಅಷ್ಟೇ ನಾವು ಈವ್ನಿಂಗ್ ಟೈಮಲ್ಲೇ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನೀರು ಬಿಡೋದ್ರಿಂದ ಏನಂದರೆ ಮಾಯ್ಶ್ಚರ್ ಅನ್ನೋದು ತುಂಬ ಲಾಂಗ್ ಡ್ಯೂರೇಷನ್ ಇರುತ್ತೆ. ಸೊ ನೀರು ಬಿಟ್ಟಾಗ ನಮಗೆ ಬಿಸಿಲು ಬಂದರೆ ಅದೊಂದು ಸ್ವಲ್ಪ ಗಿಡಕ್ಕೂ ಸ್ಟ್ರೆಸ್ ಆಗುತ್ತೆ, ಸಾಯಿಲು ಸ್ಟ್ರೆಸ್ ಆಗುತ್ತೆ. ಸೊ ಆ ರೀಸನಿಂದ ನಾವು ಈವ್ನಿಂಗ್ ಬಿಟ್ಕೊಳ್ಳೋದು ತುಂಬ ಉತ್ತಮವಾದಂತಹ ಒಂದು ಅಭ್ಯಾಸ ಅದು. ಸೊ ನೀವು ಅದು ಎಸ್ಪೆಷಲಿ ಸಮ್ಮರಲ್ಲಿ ಮಿಕ್ಕಿದ ಟೈಮಲ್ಲಿ ವಿಂಟರ್ ಆ್ಯಂಡ್ ರೈನಿ ಸೀಸನಲ್ಲಿ ನೀವು ಯಾವಾಗಾದರೂ ಬಿಟ್ಕೊಳ್ಳಿ, ಅದರ ಯಾವುದೇ ರೀತಿಯಂತಹ ಇಶ್ಯೂ ಇರೋದಿಲ್ಲ. ಸಮ್ಮರ್ಗೆ ಬಂದು ಅಷ್ಟೊತ್ತಿಗೆ ನಮಗೆ ಸನ್ ಎಕ್ಸ್ಪೋಜರ್ ಅನ್ನೋದು ತುಂಬ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ನೀವು ಈವ್ನಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ಪ್ರೇಗೆ ನಿಮಗೆ ಹೇಳೋದಾದರೆ ಈವ್ನಿಂಗ್ ಟೈಮೇ ಬೆಸ್ಟ್ ಟೈಮು ಆ್ಯಕ್ಚುಲಿ, ಎಸ್ಪೆಷಲಿ ಸಮ್ಮರಲ್ಲಿ. ನೀವು ರೈನಿ ಸೀಸನಲ್ಲಿ ಮಾರ್ನಿಂಗ್ ಮಾಡ್ಕೊಳ್ಳೋದೇ ಒಳ್ಳೆಯದು, ಯಾಕೆಂದರೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದರೂ ಮಳೆ ಬರ್ಬೋದು. ಸೊ ನಾನು ಇವಾಗ ಸಮ್ಮರ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸಮ್ಮರಲ್ಲಿ ಈವ್ನಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಹೇಳಿದೆ, ಮಾಯ್ಶ್ಚರು ನೀರು ಬಿಡೋದ್ರಿಂದ ಮಾಯ್ಶ್ಚರ್ ಇರುತ್ತೆ. ಈವನ್ ಸ್ಪ್ರೇ ಮಾಡೋದ್ರಿಂದನೂ ಕ್ಲೈಮೇಟ್ ಕಂಡೀಷನ್ ಚೆನ್ನಾಗಿರುತ್ತೆ. ಸೊ ನಾವೇನೆಲ್ಲ ಸ್ಪ್ರೇ ಮಾಡಿರ್ತೀವಿ ಅದನ್ನು ಅಬ್ಸರ್ವೇಷನ್ ಚೆನ್ನಾಗಾಗುತ್ತೆ. ನೀವು ಯಾವಾಗ ಸಮ್ಮರಲ್ಲಿ ಡೇ ಟೈಮ್ ಮಾಡ್ತಿರೋ, ಸೊ ಆ ಮಾಡಿದಂತಹ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಗಿಡ ತುಂಬಾ ಸ್ಟ್ರೆಸ್ ಆಗುತ್ತೆ. ಯಾಕೆಂದರೆ ಟೆಂಪ್ರೇಚರ್ ಅಂದರೆ ಎವ್ರಿ 1 ಅವರ್ಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಲೈಕ್ 9 ಗಂಟೆಯಿಂದ 10 ಗಂಟೆಗೆ ಟೆಂಪ್ರೇಚರ್ ಇರೋದಿಲ್ವಲ್ಲ, ಸೊ ಆ ರೀತಿ ಟೆಂಪ್ರೇಚರ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಗಿಡ ಸ್ಟ್ರೆಸ್ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮಿಸ್ಕಾಂಬಿನೇಷನ್ ಆಗಿ ಎಡವಟ್ಟಾದ್ರೂ, ಸೊ ಗಿಡಕ್ಕೆ ನಾವು ಟೆಂಪ್ರೇಚರ್ ಮಾರ್ನಿಂಗ್ ಓಡೋದ್ರಾಗನ ಅಲ್ಲಿ ನಮಗೆ ಟೆಂಪ್ರೇಚರು ಹೆಚ್ಚು ಕಮ್ಮಿ ಆದಾಗ ತುಂಬಾ ಬಾಡೋದಂಗೆ ಕಾಣಿಸುತ್ತೆ. ಈವ್ನಿಂಗ್ ಏನಾದರೂ ನಾವು ಕಾಂಬಿನೇಷನ್ ಮಿಸ್ ಮಾಡೋದನ್ನು ಒಂಚೂರು ಲೇಟಾಗಿ ಗೊತ್ತಾಗಿದ್ದ ತಕ್ಷಣ ನಾವು ಮಾರ್ನಿಂಗ್ ಅದ್ರಾಗೆ ಏನೆಲ್ಲ ಮಾಡಬೇಕು, ಸೊ ಪ್ರಿಕಾಷನರಿಯಾಗಿ ಮಾಡ್ಕೋಬೋದು. ಸೊ ತುಂಬ ಒಳ್ಳೆಯ ಸಮಯ ಏನಪ್ಪ ಅಂದರೆ ಈವ್ನಿಂಗ್ ಟೈಮು. ಸೊ ಈ ಮಾಹಿತಿ ನಿಮಗೆ ಮೊದಲೇ ಗೊತ್ತಿದ್ದರೆ ಸೊ ವೆಲ್ ಆ್ಯಂಡ್ ಗುಡ್, ನೀವು ತುಂಬಾ ಉತ್ತಮವಾಗಿ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ. ಹೊಸದಾಗಿ ತಿಳ್ಕೊಂಡಿದ್ರೆ ತಿಳ್ಕೊಳ್ಳಿ, ಇದನ್ನು ನಿಮ್ಮ ಒಂದು ಅಗ್ರಿಕಲ್ಚರಲ್ಲೂ ಅಳವಡಿಸ್ಕೊಳ್ಳಿ. ಇದರಿಂದ ತುಂಬಾ ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ. ಸೊ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಫರ್ದರ್ ಇದೇ ರೀತಿಯಾದಂಥ ಒಳ್ಳೆ ಇನ್ಫಾರ್ಮೇಷನ್ಗಾಗಿ ಮೆಟ್ಲಾಕ್ಸೆಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.